ಫ್ರೀ ಇದ್ದಾಗೆಲ್ಲಾನು ಕನ್ನಡದ ಯಾವ ಶೋಗಳನ್ನ ಫಾಲೋ ಮಾಡ್ತಿರ್ತೀರಾ? ಅಂಡ್ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಏನಾದ್ರು ಹೋಗುವಂತ ಚಾನ್ಸ್ ಸಿಕ್ಕಿದ್ರೆ ಬರ್ತೀರಾ? ಕನ್ನಡದ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಥವಾ ತೆಲುಗು ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ? ಇಲ್ಲ, ಖಂಡಿತವಾಗ್ಲೂ ಸದ್ಯಕ್ಕಂತೂ ಬಿಗ್ ಬಾಸ್ ಅಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರು ಹೋಗುವಂತ ಒಂದು ಚಾನ್ಸ್ ಇಲ್ಲ. ಯಾಕಂದ್ರೆ ಕೆಲ್ಸಗಳು ಬಹಳಷ್ಟು ಇದೆ. ಹೌದು. ಅಂಡ್ ಇವಾಗ ಆ ಎಕ್ಸ್ಪೋಜರ್, ಆ ಆಪರ್ಚುನಿಟಿ ಸಿಗ್ತಾ ಇರಬೇಕಾದ್ರೆ ಅದನ್ನ ಇನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂತ ಒಂದು ಯೋಚನೆ. ಅಂಡ್ ಶೋಸ್ ಫಾಲೋ ಮಾಡೋದು ಅಂದ್ರೆ ಅಷ್ಟೊಂದು ಫ್ರೀಕ್ವೆಂಟ್ ಆಗಿ ಯಾವುದೇ ಕನ್ನಡ ಅಂತಲ್ಲ, ಯಾವುದೇ ಭಾಷೆ ಆದ್ರೂ ನಾನು ಅಷ್ಟೊಂದು ಶೋಸ್ ಇದು ಮಾಡಕ್ ಆಗಲ್ಲ. ಸಿನಿಮಾಗಳು ನೋಡ್ಬೋದು, ಒಂದು 2-3 ಅವರ್ಸ್ ಅಲ್ಲಿ ಮುಗ್ದೋಗುತ್ತೆ. ಬಟ್ ಶೋ ಇದು ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಕಂಟಿನ್ಯೂಸ್ ಆಗಿ ಅದನ್ನ ಫಾಲೋ ಅಪ್ ಮಾಡ್ತಾ ಇರಬೇಕು. ಮೋಸ್ಟ್ ಆಫ್ ಆಲ್ ಕನ್ನಡ ಅಲ್ಲಿ ಫಾಲೋ ಮಾಡೋದು ಅಂದ್ರೆ ಅದು ಬಿಗ್ ಬಾಸ್ ಅನ್ಸುತ್ತೆ. ಯಾಕಂದ್ರೆ ಮನೇಲಿ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಆಗ ಈಗ ಅಂತ ನೋಡಿರ್ತೀನಿ. ಅದ್ ಬಿಟ್ರೆ ಯಾವ್ದು ಅಂತ ಫಾಲೋಯಿಂಗ್ ಶೋ ಫಾಲೋ ಮಾಡುವಂತ ಟೈಮ್ ಸಿಗಲ್ಲ. ರೀಸೆಂಟ್ ಆಗಿ ನೋಡಿದ್ ಬಿಗ್ ಬಾಸ್ ಅಂದ್ರೆ ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಆಗಿದ್ರು ಅಂತ? ರೀಸೆಂಟ್ ಆಗಿ ಸೀಸನ್ ಹೌದು, ಎಲ್ಲರೂ ಚೆನ್ನಾಗಿ ಆಡಿದ್ರು. ಪರ್ಸನಲ್ ಆಗಿ ನನಗೆ ಎವ್ರಿಬಡಿ ವೇರ್ ಗುಡ್. ಹನುಮಂತ್ ಅವ್ರು ಚೆನ್ನಾಗಿ ಆಡ್ಬಿಟ್ಟು ಗೆದ್ದಿದ್ದಾರೆ. ಬಟ್ ತ್ರಿವಿಕ್ರಮ್ ಅವರು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಅನ್ಸ್ತು. ಅಂದ್ರೆ ಅಷ್ಟೊಂದು ಫಾಲೋ ಮಾಡಿರ್ಲಿಲ್ಲ, ಬಟ್ ಆಸ್ ಅ ಪರ್ಸನ್ ಅವ್ರನ್ನ ನೋಡಿದಾಗ, ಅವ್ರ ಆಟ ಆಡಿದ್ದ ಶೈಲಿ ಎಲ್ಲ ನೋಡಿದಾಗ ಮೇ ಬಿ ಅವರು ಕೂಡ ಒಂದು ಒಳ್ಳೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ನನಗೆ ಅನ್ನಿಸ್ತು. ತ್ರಿವಿಕ್ರಮ್ ಅವ್ರ ಫೇವರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ, ಸೊ ಅವರಿಗೆ ಏನಾದ್ರು ವಿಶಸ್ ಅನ್ನ ತಿಳಿಸೋದಾದ್ರೆ ಒಬ್ಬ ಕನ್ನಡಿಗನಾಗಿ, ಅವರ ಆಸ್ ಎ ಫ್ರೆಂಡ್ ಆಗಿ, ಆಸ್ ಎ ಬ್ರದರ್ ಆಗಿ ಏನ್ ಹೇಳ್ತೀರಾ ಅಂತ? ಆ ಪೇಷನ್ಸ್ ಏನು ನೀವು ಆ ಶೋ ಅಲ್ಲಿ ತೋರಿಸಿದ್ರಿ, ಕಂಪ್ಲೀಟ್ ಫಾಲೋ ಮಾಡಕ್ ಆಗ್ಲಿಲ್ಲ, ಬಟ್ ಎಷ್ಟು ನಾನು ನೋಡಿದೀನೋ ಆ ಸಹನೆ ಆಗ್ಲಿ ಅಥವಾ ಆ ಶಾಂತಿಯುತವಾದ ಪರ್ಸನಾಲಿಟಿ ಏನಿತ್ತು, ಅದು ಬಹಳ ಖುಷಿ ಆಯ್ತು. ಜನರಿಗೂ ಕೂಡ ಅದು ಬಹಳ ಖುಷಿ ಕೊಟ್ಟಿತ್ತು. ಸೊ ಆ ಒಂದು ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆದಷ್ಟು ಇನ್ನೂ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಕ್ಸಸ್ ಸಿಗ್ಲಿ ಅಂತ ಅವ್ರಿಗೆ ನಾನು ವಿಶ್ ಮಾಡ್ತೀನಿ. ಇನ್ನೊಂದು ಹೇಳಿ, ಆದಷ್ಟು ಬೇಗ ಮದುವೆ ಊಟ ಹಾಕ್ಸಿ ಅಂತ. ಖಂಡಿತವಾಗ್ಲು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.